Jai Shri Gurudev. Welcome to Mathematics online classes. In this class, let us discuss the new chapter Relations and Functions. Idu nimma second PUC li first chapter Relations and Functions. Relations and Functions. This chapter is very important from your second PUC perspective. ಈ ಚಾಪ್ಟರಲ್ಲಿ ಟೋಟಲಿ 11 ಮಾರ್ಕ್ಸ್ಗೆ ಕ್ವಶನ್ಸ್ನ ಕೇಳ್ತಾರೆ. ಟೋಟಲ್ ಆಫ್ 11 ಮಾರ್ಕ್ಸ್. ಯಾವ ಥರ ಬರುತ್ತೆ? 1 ಮಾರ್ಕಿಂದು 1 ಕ್ವಶನ್ನು, 2 ಮಾರ್ಕಿಂದು 1 ಕ್ವಶನ್, 3 marks 1 question, 5 marks 1 question. ನೋಡಿ, 1 ಮಾರ್ಕಿಂದೊಂದು, 2 ಮಾರ್ಕಿಂದೊಂದು, 3 ಮಾರ್ಕಿಂದೊಂದು, 5 ಮಾರ್ಕಿಂದೊಂದು, ಟೋಟಲಿ 11 ಮಾರ್ಕ್ಸ್ಗೆ ಈ ಚಾಪ್ಟರ್ ನಿಮ್ಮನ್ನು ಕವರ್ ಮಾಡುತ್ತೆ. ಸರಿ, ಇದರಲ್ಲಿ ಹಾಗಾದರೆ ಯಾವ ಟಾಪಿಕ್ ಇಂಪಾರ್ಟೆಂಟು ಏನೇನು ಅಂತ ಕ್ಲಾಸಸ್ ಹೋಗ್ತಾ ಡಿಸ್ಕಸ್ ಮಾಡೋಣ. ಅದ್ರ ಜೊತೆಗೆ ಈ ಚಾಪ್ಟರ್ನ ನಾವು ಎಂಟ್ರಿ ಆಗಬೇಕಾದ್ರೆ ನಮಗೆ ಫಸ್ಟ್ PUCಲಿ ನೀವು ರಿಲೇಷನ್ ಆ್ಯಂಡ್ ಫಂಕ್ಷನ್ ಅಂತ ಸೆಕೆಂಡ್ ಚಾಪ್ಟರ್ ಓದಿರ್ತೀರ. ಆ ಚಾಪ್ಟರಿನ ಪ್ರೀವಿಯಸ್ ನಾಲೆಡ್ಜು ನಮಗೆ ಅವಶ್ಯಕತೆ ಇದೆ. ಡೈರೆಕ್ಟಾಗಿ ನಾವು ಇಲ್ಲಿ ರಿಲೇಷನ್ ಫಂಕ್ಷನ್ನ ಶುರು ಮಾಡೋಕ್ಕಾಗಲ್ಲ. ನಿಮಗೆ ಗೊತ್ತು, ಫಸ್ಟ್ PUCಲಿ ಓದಿದ್ದೀರಾ, ರಿಲೇಷನ್ ಇಸ್ ಎ ಡಿಫ್ರೆಂಟ್ ಟಾಪಿಕ್ ಆ್ಯಂಡ್ ಎ ಫಂಕ್ಷನ್ ಇಸ್ ಆಲ್ಸೋ ಎ ಡಿಫ್ರೆಂಟ್ ಟಾಪಿಕ್. ಬಟ್ ಎರಡು ರಿಲೇಷನ್ ಇದೆ ಮಧ್ಯದಲ್ಲಿ, ಆದರೆ ಎರಡೂ ಸಹ ಡಿಫ್ರೆಂಟ್ ಟಾಪಿಕ್ಸ್ಗಳಾಗಿದೆ. ಹಾಗಾದರೆ ಫಸ್ಟ್ ಆಫ್ ಆಲ್ ರಿಲೇಷನ್ ಬಗ್ಗೆ ಫಸ್ಟು ತಿಳ್ಕೊತಾ ಹೋಗಬೇಕು, ಆಮೇಲೆ ಫಂಕ್ಷನ್ಗಳನ್ನ ತಿಳ್ಕೊತಾ ಹೋಗೋಣ. ಮೊದಲು ರಿಲೇಷನ್ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ನಾವು ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂದರೆ ಏನು ಅಂತ ತಿಳ್ಕೊಬೇಕು. ಇದನ್ನು ಫಸ್ಟ್ PUCಲಿ ಓದಿದ್ದೀರಾ ನೀವು. ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂದರೆ ಏನು? ಅದಕ್ಕೆ ಮುಂಚೆ ಲೆಟ್ ಅಸ್ ಟೇಕ್ 2 ನಾನ್ ಎಂಪ್ಟಿ ಸೆಟ್ಸ್ A ಆ್ಯಂಡ್ B. ನಾವೇನು ಮಾಡಬೇಕಪ್ಪ ಅಂದರೆ 2 ನಾನ್ ಎಂಪ್ಟಿ ಸೆಟ್ A ಮತ್ತು B ಅನ್ನೋದನ್ನು ತಗೋಬೇಕು. A ಆ್ಯಂಡ್ B ಆರ್ 2 ನಾನ್ ಎಂಪ್ಟಿ ಸೆಟ್ಸ್. ನಾನ್ ಎಂಪ್ಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. A ಆ್ಯಂಡ್ B ಆರ್ 2 ನಾನ್ ಎಂಪ್ಟಿ ಸೆಟ್ಸ್. ಹಾಗಾದರೆ ದ ಕಾರ್ಟೀಷಿಯನ್ ಪ್ರಾಡಕ್ಟ್, ಆ ಕಾರ್ಟೀಷಿಯನ್ ಪ್ರಾಡಕ್ಟನ್ನು ಏನಂತ ಡಿನೋಟ್ ಮಾಡ್ತೀನಪ್ಪ ಅಂದರೆ A ಕ್ರಾಸ್ B ಅಂತ ಡಿನೋಟ್ ಮಾಡ್ತೀನಿ. ದ ಕಾರ್ಟೀಷಿಯನ್ ಪ್ರಾಡಕ್ಟ್ A ಕ್ರಾಸ್ B ಈಸ್ ವಾಟ್? It is the set of all the ordered pairs from A to B ಅಂತ ಹೇಳ್ತಾನೆ. ಸೆಟ್ ಆಫ್ ಆಲ್ ಆರ್ಡರ್ಡ್ ಪೇರ್ಸ್. ಆರ್ಡರ್ಡ್ ಪೇರ್ಸ್ ಅಂದರೆ ಯಾವ ರೀತಿ ಇರುತ್ತೆ? ನೀವು ಕೋಆರ್ಡಿನೇಟ್ಸ್ ಬರೀತಿದ್ರಲ್ಲ LPPನಲ್ಲಿ 3,2, 5,6 ಈ ರೀತಿ ಇರೋಂಥದ್ದು ಆರ್ಡರ್ಡ್ ಪೇರ್ಸ್ ಅಂತ ಕರಿತೀವಿ. ಸ್ಮಾಲ್ ಬ್ರ್ಯಾಕೆಟಲ್ಲಿ 2 ಕೋಆರ್ಡಿನೇಟ್ಸ್ ಇರುತ್ತೆ, ಎಕ್ಸ್ ಮತ್ತು ವೈ ಕೋಆರ್ಡಿನೇಟ್ ಅನ್ನೋ ಥರ. ಸೊ ಅದನ್ನು ನಾವೇನಂತ ಕರಿತೀವಿ? ಆರ್ಡರ್ಡ್ ಪೇರ್ಸ್ ಅಂತ ಹೇಳ್ತಾನೆ. ನೋಡಿ, ಅವನೇನು ಹೇಳಿದ್ದಾನೆ? ದ ಕಾರ್ಟೀಷಿಯನ್ ಪ್ರಾಡಕ್ಟ್ A ಕ್ರಾಸ್ B ಈಸ್ ದ ಸೆಟ್ ಆಫ್, ಸೆಟ್ ಅಂತಂದ್ರೆ ನಮಗೆ ಗೊತ್ತು, ವಿ ನೀಡ್ ಟು ರೆಪ್ರೆಸೆಂಟ್ ಇಟ್ ಇನ್ ಫ್ಲವರ್ ಬ್ರ್ಯಾಕೆಟ್ಸ್, ದ ಸೆಟ್ ಆಫ್ ಆಲ್ ದ ಆರ್ಡರ್ಡ್ ಪೇರ್ಸ್ ಅಂತ ಹೇಳಿದ್ದಾನೆ. ನಾನೇನು ಮಾಡ್ತೀನಿ? ಆರ್ಡರ್ಡ್ ಪೇರ್ಸ್ನ ಜನರಲ್ ಆಗಿ ಸಮ್ X, Y ಅಂತ ತಗೋತೀನಿ. ನೀವು A, B ಅಂತ ಬೇಕಾದ್ರೂ ತಗೋಬೋದು, X, Y ಅಂತ ಬೇಕಾದ್ರೂ ತಗೋಬೋದು, ಬಟ್ ಇಟ್ ಶುಡ್ ಬಿ ಸ್ಮಾಲ್ ಲೆಟರ್ಸ್. ಬಟ್ ಸೆಟ್ಸ್ ವಿಲ್ ಬಿ ರೆಪ್ರೆಸೆಂಟೆಡ್ ಇನ್ ಕ್ಯಾಪಿಟಲ್ ಲೆಟರ್ಸ್. ಅದಕ್ಕೆ A ಕ್ರಾಸ್ B ಕ್ಯಾಪಿಟಲ್ ಅಲ್ಲಿ ಇದೆ. ನೆಕ್ಸ್ಟ್, ಸಚ್ ದಟ್ ಕಂಡೀಷನ್ ಏನು? The first coordinate must always be, the first coordinate element X must always be from the first set, and the second coordinate element, that is Y, must be always from the second set. ಹಾಗಾದ್ರೆ ಏನಂತ ಬರೀಬಹುದು? X belongs to A, Y belongs to B ಅಂತ ಬರೀಬಹುದು. ನೋಡಿ ಮಕ್ಕಳ, A cross B, the Cartesian product A cross B is the set of all the ordered pairs, set of all the ordered pairs ಫ್ರಮ್ A ಟು B. A ಇಂದ B ಗೆ, ಅದಕ್ಕೆ A ಮೊದಲು ಆಮೇಲೆ B. B ಕ್ರಾಸ್ A ಅಂದಾಗ ಏನಾಗುತ್ತೆ? ಫಸ್ಟ್ B ಎಲಿಮೆಂಟ್ಸ್ ಬರುತ್ತೆ, ಆಮೇಲೆ A ಎಲಿಮೆಂಟ್ಸ್ ಬರುತ್ತೆ. ಎಲ್ಲಿಂದ ಎಲ್ಲಿಗೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ A ಕ್ರಾಸ್ B ಈಸ್ ನಾಟ್ ಈಕ್ವಲ್ ಟು B ಕ್ರಾಸ್ A ಇನ್ ಜನರಲ್. A ಕ್ರಾಸ್ B ಮತ್ತು B ಕ್ರಾಸ್ A ಇನ್ ಜನರಲ್ ಇಟ್ ವಿಲ್ ನಾಟ್ ಬಿ ಈಕ್ವಲ್. ಸರಿ, ಆಯಿತು. ಆರ್ಡರ್ಡ್ ಪೇರ್ ಅಂದರೆ ಏನು ಅಂತ ಗೊತ್ತಾಯಿತು. ಇಟ್ ಈಸ್ ನಥಿಂಗ್ ಬಟ್ ದ ಕೋಆರ್ಡಿನೇಟ್ಸ್ ಆಫ್ X ಆ್ಯಂಡ್ Y ಅನ್ನೋದು ಗೊತ್ತಾಯಿತು. ಆ ಆರ್ಡರ್ಡ್ ಪೇರ್ ಎಲ್ಲದರದ್ದು ಸೆಟ್ ತೊಗೊಂಡಾಗ ಏನಾಯಿತು? ಕಾರ್ಟೀಷಿಯನ್ ಪ್ರಾಡಕ್ಟ್ ಬರುತ್ತೆ ಅಂತ ಗೊತ್ತಾಯಿತು. ಯಾಕೆ ಸರ್ ನಾನ್ ಎಂಪ್ಟಿ ತಗೋಬೇಕು? ನಾನ್ ಎಂಪ್ಟಿ ಯಾಕೆ ತಗೋಬೇಕು ಅಂದರೆ, ಇಫ್ ಎಟ್ ಆಲ್ A ಅಥವಾ B ಎರಡರಲ್ಲಿ ಯಾವುದಾದ್ರೂ ಒಂದು ಎಂಪ್ಟಿ ಆದ್ರೂ ಆಟೋಮೆಟಿಕಲಿ A ಕ್ರಾಸ್ B ಫುಲ್ ಎಂಪ್ಟಿ ಆಗ್ಬಿಡುತ್ತೆ.
ಎ ಕ್ರಾಸ್ ಬಿ ಎಂಟಿ ಆಯಿತು ಅಂದರೆ ಅಲ್ಲಿ ನಾವು ಡಿಫೈನ್ ಮಾಡೋಕ್ಕಾಗಲ್ಲ. ಎ ಕ್ರಾಸ್ ಬಿ ಬಿಕಮ್ಸ್ ಎಂಟಿ ಸೆಟ್. ಅದರಿಂದ ನಾವೇನು ಹೇಳ್ತೀವಿ ಜನರಲ್ ಆಗಿ ಎ ಕ್ರಾಸ್ ಬಿ ಆರ್ ನಾನ್ ಎಂಟಿ ಅಂತ ಹೇಳ್ತೀವಿ. ಸರಿ ಆಯಿತು, ಬರ್ದಾಯಿತು, ಇದನ್ನು ಬರ್ದೆ. ಹಾಗ ರಿಲೇಷನ್ ಅಂದ್ರೇನು? ಎ ರಿಲೇಷನ್ ಆರ್, ಲೆಟ್ ಅಸ್ ಡಿನೋಟ್ ದ ರಿಲೇಷನ್ ಬೈ ಆರ್. A relation R from set A to set B is nothing but it is a subset of A cross B. ಹಾಗಾದ್ರೆ ಏನಾಯಿತು, ಒಂದು ರಿಲೇಷನ್ನು ಎ ಕ್ರಾಸ್ ಬಿ ಅಂದರೆ ಕಾರ್ಟೀಷಿಯನ್ ಪ್ರಾಡಕ್ಟಿನ ಸಬ್ ಸೆಟ್. ನಾ ಹಿಂದೆ ಹೇಳಿದ್ವಿ ಸಬ್ ಸೆಟ್ ಅಂತ ಹೇಳ್ತಾ ಇದ್ದೀನಿ. ಸಬ್ ಸೆಟ್ ಅಂದ್ರೆ ಅರ್ಥ ಏನು? ಇಟ್ ಈಸ್ ಅ ಪಾರ್ಟ್ ಆಫ್ ಎ ಸೆಟ್. ಒಂದು ಸೆಟ್ಟಿನ ಒಂದು ಭಾಗ ತಗೊಂಡ್ರೆ ಅದನ್ನು ನಾವು ಸಬ್ಸೆಟ್ ಅಂತ ಕರಿತೀವಿ. ಎಕ್ಸಾಂಪಲ್ಗೆ ಇಂಡಿಯಾ ಅನ್ನೋದು ಒಂದು ಹೋಲ್ ಸೆಟ್ ತಗೊಂಡ್ರೆ ಕರ್ನಾಟಕ ಈಸ್ ಅ ಸಬ್ಸೆಟ್ ಆಫ್ ಇಂಡಿಯಾ. ಯಾಕೆ? ಕರ್ನಾಟಕ ಇಂಡಿಯಾದ ಒಂದು ಭಾಗ. ಸೊ ಇಟ್ ಇಸ್ ಸೆಟ್ ಟು ಬಿ ಸಬ್ಸೆಟ್. ಅದೇ ಥರ ರಿಲೇಷನ್ ಆರ್ ಫ್ರಮ್ ದ ನಾನ್ ಎಂಟಿ ಸೆಟ್ ಎ ಟು ಎ ನಾನ್ ಎಂಟಿ ಸೆಟ್ ಬಿ ಈಸ್ ಅ ಸಬ್ಸೆಟ್ ಆಫ್ ದ ಕಾರ್ಟೀಷಿಯನ್ ಪ್ರಾಡಕ್ಟ್ ಎ ಕ್ರಾಸ್ ಬಿ ಅಂತ ಹೇಳ್ತಾನೆ. ಸರಿ, ಆಗ ರಿಲೇಷನಲ್ಲೂ ಏನಿರುತ್ತೆ, ನಮಗೆ ಬೇಕಾದಷ್ಟು ಆರ್ಡರ್ಡ್ ಪೇರ್ಸ್ ಇರುತ್ತೆ ಅಂತ ಗೊತ್ತಾಯಿತು. ಬೇಕಾದಷ್ಟು ಆರ್ಡರ್ಡ್ ಪೇರ್ಗಳಿರುತ್ತೆ. ಹಾಗಾದರೆ ರಿಲೇಷನ್ ಆದಮೇಲೆ ನೆಕ್ಸ್ಟ್ ಡೆಫಿನಿಷನ್ ಏನಪ್ಪ ಅಂದರೆ ದ ಡೊಮೈನ್ ಆಫ್ ದ ರಿಲೇಷನ್. ಡೊಮೈನ್ ಇಲ್ಲಿ 3 ಬರುತ್ತೆ. ಒಂದು ಡೊಮೈನ್, ಇನ್ನೊಂದು ರೇಂಜ್, ಇನ್ನೊಂದು ಕೋಡೊಮೈನ್ ಅಂತ ಬರುತ್ತೆ. ಸೊ ಈಗ ನಾವು 3 ಡಿಫೈನ್ ಮಾಡಬೇಕು. ಹಾಗಾದರೆ ಡೊಮೈನ್ ಅಂದರೆ ಏನು ಹೇಳುತ್ತೆ? ದ ಡೊಮೈನ್ ಆಫ್ ದ ರಿಲೇಷನ್ ಆರ್, ದ ಡೊಮೈನ್ ಆಫ್ ದ ರಿಲೇಷನ್ ಆರ್ ಈಸ್ ದ ಸೆಟ್ ಆಫ್ ಆಲ್ ದ ಫಸ್ಟ್ ಎಲಿಮೆಂಟ್ಸ್ ಆಫ್ ದ ಆರ್ಡರ್ಡ್ ಪೇರ್ಸ್. ಅಂದರೆ ಈ ರಿಲೇಷನ್ನು ಇದರ ಸಬ್ಸೆಟ್ ಅಂತ ನಮ್ಗೆ ಗೊತ್ತಾಯಿತು. ಆಗ ರಿಲೇಷನ್ನಲ್ಲಿ ಎಷ್ಟೋ ಒಂದು ಆರ್ಡರ್ಡ್ ಪೇರ್ಗಳಿರುತ್ತೆ. ಆ ಆರ್ಡರ್ಡ್ ಪೇರಲ್ಲಿ 2 ಕೋಆರ್ಡಿನೇಟ್ಸ್ ಮೊದಲೇ ಹೇಳಿದೆ. ಮೊದಲನೇದು ಒಂದು ಎಕ್ಸ್ ಕೋಆರ್ಡಿನೇಟ್ ಥರ, ಇನ್ನೊಂದು ಎರಡನೇದು ವೈ ಕೋಆರ್ಡಿನೇಟ್ ಥರ, ಇಲ್ಲಿ ಥರ. ಹಾಗಾದರೆ ಇದನ್ನು ಎಲಿಮೆಂಟ್ಸ್ ಅಂತ ಕರಿತೀವಿ ನಾವು. ಅವನೇನು ಹೇಳ್ತಾನೆ, ದ ಡೊಮೈನ್ ಆಫ್ ಅ ರಿಲೇಷನ್ ಆರ್ ಈಸ್ ದ ಸೆಟ್ ಆಫ್ ದ ಫಸ್ಟ್ ಕೋಆರ್ಡಿನೇಟ್ಸ್ ಅಂತ ಹೇಳ್ತಾನೆ. ಫಸ್ಟ್ ಕೋಆರ್ಡಿನೇಟ್ಸ್ ಅಂದರೆ ಎಕ್ಸ್ ಇರೋ ಥರ, ಅದು ಮೊದಲನೇ ಕೋಆರ್ಡಿನೇಟ್ಸ್. ಇಟ್ ಈಸ್ ದ ಸೆಟ್ ಆಫ್ ಆಲ್ ದ ಎಲಿಮೆಂಟ್ಸ್ ಆಫ್ ದ ಫಸ್ಟ್ ಕೋಆರ್ಡಿನೇಟ್ಸ್ ಆಫ್ ದ ರಿಲೇಷನ್ ಆರ್ ಫ್ರಮ್ ದ ನಾನ್ ಎಂಟಿ ಸೆಟ್ ಎ ಟು ದ ನಾನ್ ಎಂಟಿ ಸೆಟ್ ಬಿ. ಹಾಗಾದರೆ ಡೊಮೈನ್ ಅಂದರೆ ನನಗೆ ಗೊತ್ತಾಗಿದ್ದೇನು? ಫಸ್ಟ್ ಕೋಆರ್ಡಿನೇಟ್. ದ ಸೆಟ್ ಆಫ್ ಆಲ್ ಫಸ್ಟ್ ಕೋಆರ್ಡಿನೇಟ್ ಎಲಿಮೆಂಟ್ಸ್ ಆಫ್ ದ ಆರ್ಡರ್ಡ್ ಪೇರ್ಸ್. ಸರಿ, ಇಂದ ಆರ್ ರಿಲೇಷನ್ನಲ್ಲಿರೋ ಆರ್ಡರ್ಡ್ ಪೇರ್ಗಳು. ಎ ಕ್ರಾಸ್ ಬಿಲಿರೋ ತಗೋಬಾರ್ದು, ರಿಲೇಷನ್ ಆರಲ್ಲಿರುವಂಥ ಆರ್ಡರ್ಡ್ ಪೇರ್ಗಳನ್ನ ಕನ್ಸಿಡರ್ ಮಾಡಿ ಅದರಲ್ಲಿರೋ ಮೊದಲನೇ ಕೋಆರ್ಡಿನೇಟ್ಸ್ ಯಾವ್ಯಾವುದಿದೆಯೋ ಅದರ ಸೆಟ್ಟನ್ನು ನಾವು ಡೊಮೈನ್ ಅಂತ ಕರಿತೀವಿ. ರೇಂಜ್ಗೂ ಡೊಮೈನ್ಗೂ ವ್ಯತ್ಯಾಸ ಜಾಸ್ತಿ ಇಲ್ಲ. ಎಲ್ಲಿ ಫಸ್ಟ್ ಎಲಿಮೆಂಟ್ಸ್ ತೊಗೊಂಡ್ರೋ ಸೆಕೆಂಡ್ ಎಲಿಮೆಂಟ್ಸ್ ತಗೋಬಿಟ್ರೆ ಅಂದರೆ ದ ರೇಂಜ್ ಆಫ್ ಅ ರಿಲೇಷನ್ ಆರ್ ಈಸ್ ದ ಸೆಟ್ ಆಫ್ ಆಲ್ ದ ಸೆಕೆಂಡ್ ಎಲಿಮೆಂಟ್ಸ್ ಆಫ್ ದ ಆರ್ಡರ್ಡ್ ಪೇರ್ಸ್ ಫ್ರಮ್ ದ ಸೆಟ್ ಎ ಟು ದ ಸೆಟ್ ಬಿ ಇನ್ ಎ ರಿಲೇಷನ್ ಆರ್ ಅಂತ ಹೇಳ್ತಾನೆ. ಅಂದರೆ ಏನು? ಇಲ್ಲಿ ಫಸ್ಟ್ ಕೋಆರ್ಡಿನೇಟ್ಸ್ ಲೆಕ್ಕಕ್ಕೆ ತಗೊಂಡಾಗ ಸೇಮ್ ವೇ ರೇಂಜ್ಗೆ ಏನು ಮಾಡಬೇಕಪ್ಪ ಅಂದರೆ ಸೆಕೆಂಡ್ ಕೋಆರ್ಡಿನೇಟ್ಸ್ನ ತಗೋಬೇಕು. ಯಾವಾಗ ನೀವು ಸೆಕೆಂಡ್ ಕೋಆರ್ಡಿನೇಟ್ಸ್ಗಳನ್ನ ತಗೋತೀರ, ಎಲ್ಲಿ ರಿಲೇಷನ್ ಆರಲ್ಲಿರೋ ರಿಲೇಷನ್ನಲ್ಲಿರೋ ಆರ್ಡರ್ಡ್ ಪೇರ್ಗಳಲ್ಲಿ ಸೆಕೆಂಡ್ ಕೋಆರ್ಡಿನೇಟ್ಸ್ ತಗೊಂಡಾಗ ನಮಗೆ ಸಿಗೋವಂಥ ಒಂದು ಸೆಟ್ಟನ್ನು ನಾವು ಕೋಡೊಮೈನ್ ರೇಂಜ್ ಅಂತ ಕರಿತೀವಿ. ನೆಕ್ಸ್ಟ್ ಕೋಡೊಮೈನ್. ದ ಎಂಟೈರ್ ಸೆಟ್ ಬಿ ಈಸ್ ಕಾಲ್ಡ್ ದ ಕೋಡೊಮೈನ್. ನೋಡಿ ಅವನೇನು ಹೇಳ್ತಾನೆ, ಕೋಡೊಮೈನ್ಗೆ ಇಡೀ ಸೆಟ್ ಬಿ ಸೆಟ್ ಅಂತ ಏನು ಬರುತ್ತೆ ಇಲ್ಲಿ ಇದೆಯಲ್ಲ ಬಿ ಸೆಟ್ಟು, ಆ ಇಡೀ ಬಿ ಸೆಟ್ಟನ್ನು ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಕೋಡೊಮೈನ್ ಅಂತ ಕರಿತೀವಿ. ಸರಿ ಸರ್, ಇದನ್ನು ಯಾವ ರೀತಿ ನಾವು ನೋಡ್ಬೋದು? ಒಂದು ಎಕ್ಸಾಂಪಲ್ ತೊಗೊಂಡು ನೋಡೋದಾದರೆ ಲೆಟ್ ಅಸ್ ಕನ್ಸಿಡರ್ ಎ ಇಸ್ ಈಕ್ವಲ್ ಟು 1, 2, ಬಿ ಇಸ್ ಈಕ್ವಲ್ ಟು 2, 3, 4. ಇದರಲ್ಲಿ ಎ ಕ್ರಾಸ್ ಬಿ ಮಾಡಿದ್ವಿ ಅಂತ ಇಟ್ಕೊಂಡ್ರೆ, ಎ ಕ್ರಾಸ್ ಬಿ ಅಂದ್ರೆ ಏನು? ಇಟ್ ಈಸ್ ನಥಿಂಗ್ ಬಟ್ ದ ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ ಎ ಟು ಬಿ.
ಹಾಗಾದರೆ ಅದರಲ್ಲಿ ಎಲ್ಲ ಆರ್ಡರ್ ಪೇರ್ಸು ಬರಬೇಕು. ಫಸ್ಟ್ 1 ಇಂದ 2ಗೆ 1, 2 ಇದೆಲ್ಲ ಓದಿರ್ತೀರ ಫಸ್ಟ್ PU-ನಲ್ಲಿ. 1, 3 1, 4 ನೆಕ್ಸ್ಟು 2, 2 2, 3 ನೆಕ್ಸ್ಟ್ 2, 4 ಇದು A ಕ್ರಾಸ್ B ಬಂತು. ನಾನೇನು ಮಾಡ್ತೀನಿ, ರಿಲೇಷನ್ ಅಂತ ಹೇಳಬೇಕಾದ್ರೆ ದೇರ್ ಮಸ್ಟ್ ಬಿ ಸಮ್ ರೂಲ್. ಇದನ್ನು ಫಸ್ಟ್ ಇಯರ್ ಓದಿರ್ತೀರ. ರಿಲೇಷನ್ ಅಂತ ಹೇಳಿದ ತಕ್ಷಣ A ಕ್ರಾಸ್ B ಬಂದಿರೋ ಎಲ್ಲ ಎಲಿಮೆಂಟ್ಸು ರಿಲೇಷನ್ಗೆ ಬರಬೇಕು ಅಂತ ಏನಿಲ್ಲ. ಅಂದರೆ ನಿಮಗೀಗ ಪರಿಚಯ ಇರೋವಂಥ ಎಲ್ಲ ವ್ಯಕ್ತಿಗಳು ನಿಮ್ಮ ರಿಲೇಷನ್ ಆಗಬೇಕು ಅಂತ ಇಲ್ಲ. ದೇರ್ ಆರ್ ಸರ್ಟೆನ್ ಕಂಡೀಷನ್ಸ್, ಯಾರು ರಿಲೇಷನ್ಸು ಯಾರು ರಿಲೇಷನ್ಸ್ ಅಲ್ಲ ಅನ್ನೋಕ್ಕೆ. ಸೇಮ್ ವೇ ಇಲ್ಲೂ ಕಂಡೀಷನ್ಸ್ ಇರುತ್ತೆ. A ಕ್ರಾಸ್ B ಇರಬೇಕಾಗಿರೋ ಎಲ್ಲವೂ ರಿಲೇಷನ್ ಆಗಬೇಕಾದಿಲ್ಲ. ಕೆಲವೊಂದು ರಿಲೇಷನ್ ಬರುತ್ತೆ, ಕೆಲವೊಂದು ರಿಲೇಷನ್ ಬರಲ್ಲ. ಹಾಗೆ ರಿಲೇಷನ್ ಬರಬೇಕಾದ್ರೆ ಅವನು ಕೆಲವೊಂದು ಕಂಡೀಷನ್ಸ್ನ ಕೊಡ್ತಾನೆ. ಈಗ ನಾವು ಒಂದು ಎಕ್ಸಾಂಪಲ್ಗೆ ಸುಮ್ಮನೆ ಒಂದು ರಿಲೇಷನನ್ನು ಡಿಫೈನ್ ಮಾಡಬೇಕಾದ್ರೆ ನಾನೇನು ಮಾಡ್ತೀನಿ, ನಾನೇ ಒಂದು ಕಂಡೀಷನ್ ಹಾಕ್ತೀನಿ. ದ ರಿಲೇಷನ್ ಮಸ್ಟ್ ಬಿ ಇನ್ ಸಚ್ ಎ ವೇ ದಟ್ ಬೋತ್ ದ ಕೋಆರ್ಡಿನೇಟ್ಸ್, ದಟ್ ಇಸ್ ದ ಫಸ್ಟ್ ಆ್ಯಂಡ್ ದ ಸೆಕೆಂಡ್ ಕೋಆರ್ಡಿನೇಟ್ ಮಸ್ಟ್ ಬಿ ಆ್ಯನ್ ಈವನ್ ನಂಬರ್ ಅಂತ ಒಂದು ಕಂಡೀಷನ್ ಹಾಕ್ತೀನಿ. ಬೋತ್ A ಆ್ಯಂಡ್ B ಆರ್ ಈವನ್ ನಂಬರ್ಸ್ ಅನ್ನೋ ಒಂದು ಕಂಡೀಷನ್ ಹಾಕ್ತೀನಿ. ಹಾಗಾದರೆ ಯಾವ್ದು ಬರುತ್ತೆ ನೋಡ್ತಾ ಹೋದರೆ 1, 2 ಆಗಲ್ಲ. ಯಾಕಂದ್ರೆ 2 ಈವನ್ ಇದೆ ಬಟ್ 1 ಆಡ್ ಇದೆ. ಸೊ ಇಲ್ಲೂ 1 ಆಡ್ ಇದೆ, 1 ಆಡ್ ಇದೆ. ಸೊ ಯಾವಾಗ ಒಂದು ಆಡ್ ಬಂದ್ರೂ ಆಗಲ್ಲ. 2, 2 ನೋಡಿ 2 ಈವನ್ ಇದೆ. ಸೊ ಇದು ರಿಲೇಷನ್ ಬಂತು. ನೆಕ್ಸ್ಟ್ 2, 3 ಆಗಲ್ಲ, ಬಿಕಾಸ್ 3 ಇಸ್ ಅನ್ ಆಡ್ ನಂಬರ್. 2, 4 ಬರುತ್ತೆ ರಿಲೇಷನ್ಗೆ. ನೋಡಿ ಮಕ್ಕಳ, ಇದರಿಂದ ಏನು ಗೊತ್ತಾಯಿತು? A ಕ್ರಾಸ್ B ಅನ್ನೋದು ಕಾರ್ಟೀಷಿಯನ್ ಪ್ರಾಡಕ್ಟ್, R ಅನ್ನೋದು ರಿಲೇಷನ್. ಬಟ್ ರಿಲೇಷನ್ಗೆ ಕಾರ್ಟೀಷಿಯನ್ ಪ್ರಾಡಕ್ಟಲ್ಲಿರುವಂಥ ಎಲ್ಲ ಎಲಿಮೆಂಟ್ಸು ಬರಲೇಬೇಕು ಅಂತ ಇಲ್ಲ. ಕೆಲವೊಂದು ಎಲಿಮೆಂಟ್ಸ್ ಬಂದ್ರೂ ಸಾಕು. ಅದಕ್ಕೆ ಅವನೇನು ಹೇಳ್ತಾನೆ, ಆರ್ ರಿಲೇಷನ್ ಈಸ್ ಎ ಸಬ್ಸೆಟ್ ಆಫ್ ದ ಕಾರ್ಟೀಷಿಯನ್ ಪ್ರಾಡಕ್ಟ್ A ಕ್ರಾಸ್ B ಅಂತ ಹೇಳ್ತಾನೆ. ಸಬ್ಸೆಟ್ ಅಂತ ಹೇಳಿದ್ದಾನೆ. ಸರಿ, ಇದು ರಿಲೇಷನ್ನ ಬರ್ದೆ. ಹಾಗಾದರೆ ಇದರಲ್ಲಿ ಡೊಮೈನ್ ಯಾವುದು? ಹಾಗೆ ಇದರಲ್ಲಿ ರೇಂಜ್ ಯಾವುದು? ಇದರಲ್ಲಿ ಕೋಡೊಮೈನ್ ಯಾವುದು? ಅದನ್ನು ನೋಡ್ತಾ ಹೋದರೆ ನಾನು ಹಿಂದೆನೇ ತಿಳಿಸ್ದಂಗೆ ಡೊಮೈನ್ ಈಸ್ ನಥಿಂಗ್ ಬಟ್ ದ ಸೆಟ್ ಆಫ್, ಸೆಟ್ ಅನ್ನೋದಕ್ಕೋಸ್ಕರ ಫ್ಲವರ್ ಬ್ರಾಕೆಟ್ ಓಪನ್ ಮಾಡ್ತೀನಿ. ಇಟ್ ಈಸ್ ನಥಿಂಗ್ ಬಟ್ ದ ಸೆಟ್ ಆಫ್ ಆಲ್ ದ ಫಸ್ಟ್ ಕೋಆರ್ಡಿನೇಟ್ಸ್ ಇನ್ ದ ರಿಲೇಷನ್ ಆರ್. ಆರ್ ಅನ್ನೋ ರಿಲೇಷನ್ನಲ್ಲಿ ಇಲ್ಲಿ ತಗೋಬಾರ್ದು, ಇಲ್ಲಿ ತಗೋಬಾರ್ದು, ಮೊದಲೇ ಹೇಳ್ತಾ ಇದ್ದೀನಿ, ಇಲ್ಲಿ ತಗೋಬಾರ್ದು, ಇಲ್ಲಿ ಮಾತ್ರ ತಗೋಬೇಕು. ಸೆಟ್ ಆಫ್ ಆಲ್ ದ ಫಸ್ಟ್ ಕೋಆರ್ಡಿನೇಟ್ಸ್. ಮೊದಲನೇ ಕೋಆರ್ಡಿನೇಟ್ ಯಾವ್ದು? ಇಲ್ಲಿ 2 ಇದೆ, ಇಲ್ಲೂ 2 ಇದೆ. ಹಾಗಾದ್ರೆ ಒಂದೇ ಎಲಿಮೆಂಟ್ 2 ಅನ್ನೋದು. ದಟ್ ಈಸ್ ನಥಿಂಗ್ ಬಟ್ ಯುವರ್ ಡೊಮೈನ್. ನೆಕ್ಸ್ಟ್ ರೇಂಜ್, ದ ಸೆಟ್ ಆಫ್ ಆಲ್ ದ ಸೆಕೆಂಡ್ ಕೋಆರ್ಡಿನೇಟ್ಸ್ ಇನ್ ದ ರಿಲೇಷನ್ ಆರ್. ಸೊ ರೇಂಜ್ ಬಂದರೆ ಸೆಕೆಂಡ್ ಕೋಆರ್ಡಿನೇಟ್ಸ್ ಯಾವ್ದಿದೆ ರಿಲೇಷನ್ನಲ್ಲಿ? ಸೆಕೆಂಡ್ ಕೋಆರ್ಡಿನೇಟ್ಸ್ 2 ಮತ್ತು 4 ಇದೆ. ಸೊ ಅದನ್ನು ಮತ್ತೆ ಸೆಟ್ಟಲ್ಲಿ ಬರೀಬೇಕು. 2 ಮತ್ತು 4 2 ಎಲಿಮೆಂಟ್ಸ್ ಇದೆ. ಕೋಡೊಮೈನ್, ನಾನು ಆಗಲೇ ಹೇಳ್ದಂಗೆ ಕೋಡೊಮೈನ್ ಇಸ್ ನಥಿಂಗ್ ಬಟ್ ದ ಎಂಟೈರ್ ಸೆಟ್ ಬಿ. ಇಡೀ ಬಿ ಸೆಟ್ನ ಕೋಡೊಮೈನ್ ಅಂತ ಬರೀಬಹುದು. ಬಿ ಸೆಟ್ ಯಾವ್ದು ಇಲ್ಲಿ? 2, 3, 4. ಸೊ ದಟ್ ಈಸ್ ನಥಿಂಗ್ ಬಟ್ ದ ಕೋಡೊಮೈನ್. ಸೊ ದಿಸ್ ಈಸ್ ರಿಗಾರ್ಡಿಂಗ್ ರಿಲೇಷನ್ ಡೆಫಿನಿಷನ್, ಡೊಮೈನ್, codomain and range of a relation R from A set to B set where A and B sets are non-empty. ಆಯಿತು. ಇದಾದಮೇಲೆ ಏನು ಬರುತ್ತೆ? ಟೈಪ್ಸ್ ಆಫ್ ರಿಲೇಷನ್. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಲೇಷನ್ಸ್. ಅದರಲ್ಲಿ ನಾವು ನೋಡ್ತಾ ಹೋದರೆ ಫಸ್ಟ್ ಟೈಪ್ ಆಫ್ ರಿಲೇಷನ್ ಅಂತ ನೋಡ್ತಾ ಹೋದರೆ ಎಂಪ್ಟಿ ರಿಲೇಷನ್. ಮೊದಲನೇದು ಯಾವುದು? ಎಂಪ್ಟಿ ರಿಲೇಷನ್. ಎಂಪ್ಟಿ ರಿಲೇಷನ್ ಅಂದರೆ ಏನಾಗುತ್ತೆ? ಅ ರಿಲೇಷನ್ ಆರ್ ಇನ್ ಎ ಸೆಟ್ ಎ. ಒಂದು ಸೆಟ್ ಇದೆ, ಎ ಅನ್ನೋ ಸೆಟ್ಟು. ಅಲ್ಲಿ ನಾವು ಎಂಪ್ಟಿ ರಿಲೇಷನ್ ಹೇಳೋದು ಹೆಂಗೆ ಹೇಳ್ತೀವಿ? ಆ್ಯನ್ ಎಂಪ್ಟಿ ರಿಲೇಷನ್ ಆರ್ ಇನ್ ಅ ಸೆಟ್ ಎ ಈಸ್ ಸೆಡ್ ಟು ಬಿ ಎಂಪ್ಟಿ ಅಥವಾ ಈಸ್ ಕಾಲ್ಡ್ ಎಂಪ್ಟಿ ರಿಲೇಷನ್ ಇಫ್ ನೋ ಎಲಿಮೆಂಟ್ ಆಫ್ ಎ ಈಸ್ ರಿಲೇಟೆಡ್ ಟು ಎನಿ ಎಲಿಮೆಂಟ್ ಆಫ್ ಎ ಅಂತ ಹೇಳ್ತಾನೆ. ಅಂದರೆ ನಾವಿಲ್ಲಿ ಏನು ಮಾಡ್ತಿದ್ವಿ? ಎರಡೆರಡು ಸೆಟ್ ತೊಗೋತಿದ್ವಿ, ಒಂದು ಎ ಒಂದು ಬಿ ಅಂತ ಹೇಳಿ ಎರಡು ಸೆಟ್ ನಾನ್ ಎಂಪ್ಟಿ ಸೆಟ್ಸ್ ತೊಗೋತಿದ್ವಿ. ಇವನೇನು ಮಾಡ್ತಾನೆ? ಒಂದೇ ಒಂದು ನಾನ್ ಎಂಪ್ಟಿ ಸೆಟ್ ಎ ತೊಗೋತಾನೆ. ಬಟ್ ರಿಲೇಷನ್ ಡಿಫೈನ್ ಆಗಬೇಕಾದ್ರೆ ಕಾರ್ಟೀಷಿಯನ್ ಪ್ರಾಡಕ್ಟ್ ಬೇಕು ಎರಡು ಸೆಟ್ಸ್ಗೆ. ಆ ಎರಡು ಸೆಟ್ನ ಎ ಅಂತಲೇ ತೊಗೋತಾನೆ ಅವನು.
ಅದರಿಂದ ಏನಾಯಿತು, ಎ ಕ್ರಾಸ್ ಎ ಬರುತ್ತೆ ಇಲ್ಲಿ. ಅದಕ್ಕೆ ಅವನು ಹೇಳ್ತಾನೆ ಸೆಟ್ ಎ ಅಂತ ಹೇಳಿದ್ರ ಅರ್ಥ ಇಟ್ ಈಸ್ ಎ ಕ್ರಾಸ್ ಎ. ಆ ಸೆಟ್ ಇದೆ, ಆ ಸೆಟ್ಗೆ ಡಿಫೈನ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಅವನೇನು ಹೇಳ್ದ, ಎ ಕ್ರಾಸ್ ಎ ತಗೋತಾನೆ ಸರಿ. ಅ ರಿಲೇಷನ್ ಆರ್ ಇನ್ ದ ಸೆಟ್ ಎ, ಆ ಎ ಸೆಟ್ಟಲ್ಲಿ ಒಂದು ರಿಲೇಷನ್ ಆರ್ನ ಎಂಟಿ ಅಂತ ಹೇಳ್ಬೋದು ಯಾವಾಗ, ಇಫ್ ನೋ ಎಲಿಮೆಂಟ್ ಆಫ್ ಸೆಟ್ ಎ ಸೆಟ್ಟಲ್ಲಿರೋ ಯಾವುದೇ ಎಲಿಮೆಂಟು ಈಸ್ ರಿಲೇಟೆಡ್ ಟು ಎನಿ ಎಲಿಮೆಂಟ್ ಆಫ್ ಸೆಟ್ ಬಿ. ಇಲ್ಲಿರೋ ಯಾವುದೇ ಎ ಸೆಟ್ಟಿನ ಎಲಿಮೆಂಟು ಯಾವುದೇ ಎ ಸೆಟ್ಟಿನ ಎಲಿಮೆಂಟ್ ಜೊತೆ ರಿಲೇಷನ್ ಆಗೇ ಇರಲ್ಲ. ಹಾಗಾದರೆ ಈ ನಾನು ಹೇಳಿದ್ರೆ ನನಗೊಂದು 10 ಜನ ಪರಿಚಯದವರಿದ್ದಾರೆ. ಪರಿಚಯದವರೆಲ್ಲ ರಿಲೇಷನ್ ಆಗಬೇಕಾದಿಲ್ಲ ಅಂತ ನಾನು ಮೊದಲೇ ಹೇಳಿದೆ. ಅವನೇನೋ ಒಂದು ಕಂಡೀಷನ್ ಕೊಟ್ಟ, ಆ ಕಂಡೀಷನ್ ಯಾರೂ ಸ್ಯಾಟಿಸ್ಫೈ ಮಾಡಲ್ಲಪ್ಪ. ಹಾಗೇನಾಯಿತು, ನನ್ನ ಜೊತೆ ಯಾರು ರಿಲೇಷನ್ಸ್ ಇಲ್ಲ. ಸೊ ಮೈ ರಿಲೇಷನ್ಶಿಪ್ ಈಸ್ ಎಂಟಿ ರೈಟ್ ನೌ ಅಂತ ಹೇಳ್ಬೋದು. ಅರ್ಥ ಆಗ್ತಿದೆ ಹೇಳಿದ್ದು? ಅದರಿಂದ ಆಗ ಯಾವುದೇ ಎ ಸೆಟ್ಟಿನ ಎಲಿಮೆಂಟ್ಸ್ಗಳಿವೆ ಎ ಸೆಟ್ಟಿನ ಇನ್ಯಾವುದೇ ಎಲಿಮೆಂಟ್ ಜೊತೆ ರಿಲೇಷನ್ಶಿಪ್ನ ಹೊಂದಿಲ್ಲ, ಇಟ್ ಈಸ್ ನಾಟ್ ರಿಲೇಟೆಡ್. ಅಂಥ ಟೈಮಲ್ಲಿ ಅದನ್ನು ಎಂಟಿ ರಿಲೇಷನ್ ಅಂತ ಕರಿತೀವಿ. ಬಟ್ ಎಂಟಿ ರಿಲೇಷನ್ ಬಟ್ ಕಾರ್ಟೀಷಿಯನ್ ಪ್ರಾಡಕ್ಟ್ ಫಿಲ್ ಆಗಿರುತ್ತೆ. ಕಾರ್ಟೀಷಿಯನ್ ಪ್ರಾಡಕ್ಟ್ ಎ ಕ್ರಾಸ್ ಎ ಬರ್ಬೋದು, ಎ ಕ್ರಾಸ್ ಎ ಬರುತ್ತೆ, ಬಟ್ ರಿಲೇಷನ್ಶಿಪ್ ವಿಲ್ ಬಿ ಎಂಟಿ ಹಿಯರ್. ಬಟ್ ನಮಗೆ ಗೊತ್ತಿರೋ ಪ್ರಕಾರ ರಿಲೇಷನ್ಶಿಪ್ ಈಸ್ ಎಂಟಿ ಅಂತ ಹೇಳಿದ್ರೆ ಇಲ್ಲಿ ಸೆಟ್ಟು, ಬಟ್ ಸೆಟ್ ಎಂಟಿ ಆಯಿತು ಅಂತಂದ್ರೆ ಆಟೋಮೆಟಿಕಲಿ ಇಟ್ ಈಸ್ ಅ ನಲ್ ಸೆಟ್. ಅದಕ್ಕೆ ಹೇಳ್ತಾರೆ ನೋಡಿ, ರಿಲೇಷನ್ ಎಂಟಿ ರಿಲೇಷನ್ ಈಸ್ ಅ ನಲ್ ಸೆಟ್. ಬಟ್ ಆಬ್ವಿಯಸ್ಲಿ ಇವನ್ ದೋ ಇಟ್ ಈಸ್ ನಲ್ ಸೆಟ್ ಈಸ್ ಆಲ್ಸೋ ದ ಸಬ್ಸೆಟ್ ಆಫ್ ಅ ಕಾರ್ಟೀಷಿಯನ್ ಪ್ರಾಡಕ್ಟ್. ಅದಕ್ಕೆ ಹೇಳ್ತಾನೆ ಸಬ್ಸೆಟ್ ಆಫ್ ಎ ಕ್ರಾಸ್ ಎ. ಯಾಕೆ ಸೆಟ್ ಒಂದೇ ತಗೋತಾ ಇರೋದು ಎ ಸೆಟ್ ಅಂತ, ಅದಕ್ಕೆ ಎ ಕ್ರಾಸ್ ಎ ಕಾರ್ಟೀಷಿಯನ್ ಪ್ರಾಡಕ್ಟು, ಅದರಲ್ಲಿ ಯಾವುದು ಬರ್ತಾ ಇಲ್ಲ, ಸೊ ಇಟ್ ಈಸ್ ನಲ್ ಸೆಟ್. ಹಾಗಾದ್ರೆ ಎಂಟಿ ರಿಲೇಷನ್ ಈಸ್ a relation where there is no relationship or any element of set A, no element of set A is related to any element of set A. ಅದನ್ನು ನಾವು ಎಂಟಿ ರಿಲೇಷನ್ ಅಂತ ಕರಿತೀವಿ. ಎರಡನೇದು ಯೂನಿವರ್ಸಲ್ ರಿಲೇಷನ್. ಎರಡನೇದು ಯಾವ್ದಪ್ಪ, ಯೂನಿವರ್ಸಲ್ ರಿಲೇಷನ್. ಏನು ಯೂನಿವರ್ಸಲ್ ರಿಲೇಷನ್ ಅಂತ ಹೇಳಿದ್ರೆ, ಯೂನಿವರ್ಸಲ್ ರಿಲೇಷನ್ ಅಂತ ಹೇಳಿದಾಗ ನಾ ಹೇಳಿದೆ ಯೂನಿವರ್ಸಲ್ ಕಾಮನ್, ಎಲ್ರಿಗೂ ರಿಲೇಷನ್ ಆಗ್ಬಿಟ್ಟಿರ್ತಾರೆ. ಇಲ್ಲೇನು ಹೇಳ್ಬೋದು, ಎ ರಿಲೇಷನ್ ಆರ್ ಇನ್ ಎ ಸೆಟ್ ಎ ಈಸ್ ಯೂನಿವರ್ಸಲ್ ರಿಲೇಷನ್ ಇಫ್ ಈಚ್ ಎಲಿಮೆಂಟ್ ಆಫ್ ಸೆಟ್ ಎ ಈಸ್ ರಿಲೇಟೆಡ್ ಟು ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಸೆಟ್ಟಿನ ಎಲ್ಲ ಎಲಿಮೆಂಟ್ಸುವೆ ಎ ಸೆಟ್ಟಿನ ಎಲ್ಲ ಎಲಿಮೆಂಟ್ಸ್ ಜೊತೆನೂ ರಿಲೇಷನ್ಶಿಪ್ ಹೊಂದಿದಾಗ ನಾವು ಅದನ್ನು ಯೂನಿವರ್ಸಲ್ ರಿಲೇಷನ್ ಅಂತ ಕರಿಬೋದು. ಯಾಕಂದರೆ ಎ ಕ್ರಾಸ್ ಎ ಹೇಳೋದು ಅದನ್ನೇ, ಎಲ್ಲ ಆರ್ಡರ್ಡ್ ಪೇರ್ಸು ಬರುತ್ತೆ. ಹಾಗಾದ್ರೆ ಎಲ್ಲದಕ್ಕೂ ರಿಲೇಷನ್ಶಿಪ್ ಇದೆ, ಎಲ್ಲ ಎಲಿಮೆಂಟ್ಸು ಮತ್ತೆ ರಿಲೇಷನ್ಶಿಪ್ ಬಂತು. ಹಾಗಾದ್ರೆ ರಿಲೇಷನ್ ಅಂತ ಹೇಳೋದು ಒಂದೇ, ಅಲ್ಲಿ ಎ ಕ್ರಾಸ್ ಎ ಅಂತ ಹೇಳಿದ್ರು ಒಂದೇ, ಎರಡೂ ಒಂದೇ ಆಗ್ಬಿಡುತ್ತೆ ಆಟೋಮೆಟಿಕಲಿ. ಸೊ ಆರ್ ವಿಲ್ ಬಿ ಈಕ್ವಲ್ ಟು ಎ ಕ್ರಾಸ್ ಎ, ಎರಡೂ ಒಂದೇ ಇರುತ್ತೆ. ಯಾಕಂದ್ರೆ ಎ ಕ್ರಾಸ್ ಎ ಅಂದರೆ ಕಾರ್ಟೀಷಿಯನ್ ಪ್ರಾಡಕ್ಟ್ ಎಲಿಮೆಂಟ್ಸ್ ಇರುತ್ತೆ. ಸೊ ಕಾರ್ಟೀಷಿಯನ್ ಪ್ರಾಡಕ್ಟ್ ಎಲಿಮೆಂಟ್ಸ್ ಅವನೇನು ಹೇಳ್ದ, every element of set A is related to each element of set A. ಸೆಟ್ ಎ ಅನ್ನೋದ್ರೆ ಎಲ್ಲ ಎಲಿಮೆಂಟ್ಸ್, ಸೆಟ್ ಎ ಅನ್ನೋದ್ರೆ ಎಲ್ಲ ಎಲಿಮೆಂಟ್ಸ್ ಜೊತೆ ರಿಲೇಷನ್ಶಿಪ್ ಅಂದರೆ ಅಲ್ಲಿರೋ ಎ ಕ್ರಾಸ್ ಅಲ್ಲಿ ಎಲ್ಲ ಎಲಿಮೆಂಟ್ಸ್ ಆರ್ ಬಂತು. ಸೊ ಎ ಕ್ರಾಸ್ ಎ ಇಸ್ ಈಕ್ವಲ್ ಟು ಆರ್ ಆಯಿತು. ಎರಡನೇದು. ಮೂರನೇದು ರಿಫ್ಲೆಕ್ಸಿವ್ ರಿಲೇಷನ್. ರಿಫ್ಲೆಕ್ಸಿವ್ ರಿಲೇಷನ್ ನೋಡಿ ಮಕ್ಕಳ, ಇದು ತುಂಬ ಇಂಪಾರ್ಟೆಂಟ್. ಏನು ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳಬೇಕಾದ್ರೆ, ಎ ರಿಲೇಷನ್ ಆರ್ ಆನ್ ದ ಸೆಟ್ ಎ ಈಸ್ ಸೆಟ್ ಟು ಬಿ ರಿಫ್ಲೆಕ್ಸಿವ್. ಅವನೇನು ಹೇಳ್ತಾನೆ, ಯಾವಾಗ ಇಫ್ ಎ ಕಮ ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎ ಅಂತ ಹೇಳ್ತಾನೆ. ಆದರೆ ಅವನೇನು ಹೇಳ್ತಾನೆ ನೋಡ್ಕೊಳ್ಳಿ, ಎ ಅನ್ನೋದು ಒಂದು ಸೆಟ್ಟು. ಎ ಸೆಟ್ ಅನ್ನೋದಾಗ ನಾನು ಎಷ್ಟು ಬೇಕಾದ್ರೂ ಎಲಿಮೆಂಟ್ಸ್ ತಗೊಳ್ಳೋಣ, ತೊಂದರೆ ಇಲ್ಲ. ಆ ಎ ಸೆಟ್ಟಲ್ಲಿರೋ ಫಾರ್ ಆಲ್ ಎ ಅಂದರೆ ಏನಿಲ್ಲಿ ಎಲಿಮೆಂಟು, ಅಂದರೆ ಎ ಸೆಟ್ಟಲ್ಲಿರೋ ಪ್ರತಿ ಎಲಿಮೆಂಟ್ಗೂ ಅದು ಯಾವ ಥರ ರಿಲೇಷನ್ಶಿಪ್ ಹೊಂದಿರಬೇಕು ಅಂದರೆ ಎ ಕ್ರಾಸ್ ಎ ಅನ್ನೋದು ರಿಲೇಷನ್ಗೆ ಬರಬೇಕು. ನಾನೀಗ ಬರದೆ ಎಕ್ಸಾಂಪಲ್ಗೆ, ಈಗ ಎ ಕ್ರಾಸ್ ಬಿ ತೊಗೊಂಡಿದ್ದೀನಿ, 2 ಸೆಟ್ ತೊಗೊಂಡಿರ್ತ. ಬಟ್ ಒಂದೇ ಎ ಸೆಟ್ ತೊಗೊಂಡಿದ್ರೆ 1,2 ಬರೋದು. ಇಲ್ಲೂ ಎ ಕ್ರಾಸ್ ಎ ಅಂದರೆ 1,2 ಕ್ರಾಸ್ 1,2 ಮಾಡಿದ ಕಾರ್ಟೀಷಿಯನ್ ಪ್ರಾಡಕ್ಟ್ ಬರುತ್ತೆ. ಅವನೇನು ಹೇಳ್ದ, ಎ ಸೆಟ್ಟಲ್ಲಿರೋ ಯಾವ ಎಲಿಮೆಂಟ್ಸ್ ಇತ್ತು 1 ಮತ್ತು 2,
ಅದು ಅದಕ್ಕೆ ರಿಲೇಟ್ ಆಗಿರಬೇಕು. ಹಾಗಾದ್ರೆ 1,1 ರಿಲೇಷನ್ ಬರಬೇಕು, 2,2 ರಿಲೇಷನ್ ಬರಬೇಕು. ನೀವು ಕೇಳ್ಬೋದು ಸರಿ 10 ಎಲಿಮೆಂಟ್ ಇರುತ್ತೆ, 1 10 ತನಕ ಅಂತ ಇಟ್ಕೊಳ್ಳೋಣ. 1,1 ರಿಲೇಷನ್ ಬರುತ್ತೆ, 2,2 ರಿಲೇಷನ್ ಬರುತ್ತೆ, ಮಧ್ಯದಲ್ಲಿ ಯಾವ್ಯಾವುದೋ ಮಿಸ್ ಆಗುತ್ತೆ, ಇನ್ನೊಂದು ಯಾವುದೋ ಇರುತ್ತೆ. ಹಾಗ ರಿಲೇಷನ್ ಆಗುತ್ತಾ? ಅದು ರಿಫ್ಲೆಕ್ಸಿವ್ ರಿಲೇಷನ್ ಆಗುತ್ತಾ? ಆಗಲ್ಲ. ಅವನೇನು ಹೇಳಿದಾನೆ ನೋಡಿ, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಎ, ಅಂದರೆ ಸೇಮ್ ಎಲಿಮೆಂಟ್ಸ್ ರಿಲೇಷನ್ ಅಲ್ಲಿರಬೇಕು, ಬಟ್ ಯಾವುದೋ ಒಂದಲ್ಲ. ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ ಅಂದರೆ ಎ ಸೆಟ್ ಅಲ್ಲಿರೋ ಎಲ್ಲ ಎ ಅನ್ನೋ ಎಲಿಮೆಂಟ್ಗಳು ಈ ಥರದ್ದಕ್ಕೆ ಆಗಬೇಕದು. ಹಾಗಾದ್ರೆ 1 10 ತನಕ ಇದ್ರೆ 1,1 2,2 3,3 ಅಪ್ ಟು 10,10 ಎಲ್ಲದೂ ರಿಲೇಷನಲ್ಲಿ ಇರಬೇಕು. ಆಗ ಮಾತ್ರ ಅದು ರಿಫ್ಲೆಕ್ಸಿವ್ ಗ್ಯಾಪ್ ಕಟ್ಕೊಳ್ಳೋದು ಸುಲಭ. ರಿಫ್ಲೆಕ್ಷನ್ ಅಂದ್ರೆ ಏನು? ನಾವು ಕನ್ನಡ ಮುಂದೆ ನಿಂತು ತಕ್ಕೊಳ್ಳೋದು ರಿಫ್ಲೆಕ್ಷನ್ ಆಟೋಮೆಟಿಕಲಿ. ಸೊ ನಾವೇನಿದೀವೋ ಅದೇ ಕಾಣುತ್ತೆ. ಸೊ ಎ ಇದ್ರೆ ಏನೇ ಬರಬೇಕು, ಆ ಥರ ಎಲಿಮೆಂಟ್ ಯಾವ್ದು ಕೊಟ್ಟಿರ್ತೀನಿ ಆ ಎಲಿಮೆಂಟ್ ಬರಬೇಕು ಅಂಥದ್ದನ್ನ ರಿಫ್ಲೆಕ್ಸಿವ್ ಅಂತ ಕರಿತೀವಿ. ನೆಕ್ಸ್ಟ್ ಸಿಮೆಟ್ರಿಕ್ ರಿಲೇಷನ್. ಏನ್ ಸಿಮೆಟ್ರಿಕ್ ರಿಲೇಷನ್ ಅಂತ ಹೇಳೋದಾದ್ರೆ ನೋಡಿ ಮಕ್ಕಳ, ಸಿಮೆಟ್ರಿಕ್ ರಿಲೇಷನ್ ಅಂತ ಹೇಳಬೇಕಾದ್ರೆ ಇಲ್ಲಿ ಒಂದು ಕಂಡೀಷನ್ ಇರುತ್ತೆ. ಏನಪ್ಪಾ ಅಂತಂದ್ರೆ a relation R in the set A is said to be symmetric if A, B belongs to R, B, A belongs to R for all A, B belongs to A. ನೋಡಿ ಇದು ಇಂಪಾರ್ಟೆಂಟ್. ಅವನು ಏನು ಹೇಳ್ದ, ಸಿಮೆಟ್ರಿಕ್ ರಿಲೇಷನ್ ನಲ್ಲಿ ಲೆಟ್ ಅಸ್ ಕನ್ಸಿಡರ್ ಎ ಸೆಟ್ ಎ. ಆಟೋಮೆಟಿಕಲಿ ಕಾರ್ಟಿಷಿಯನ್ ಪ್ರಾಡಕ್ಟ್ ಎ ಕ್ರಾಸ್ ಏನೇ ಬಂತು ಅದು ನಮಗೆ ಗೊತ್ತು ಬಿಡಿ. ಈಗ ಅವನೇನು ಹೇಳ್ತಾನೆ, ಇಟ್ ಈಸ್ ಸೆಟ್ ಒಂದು ರಿಲೇಷನ್ನ ನಾವು ಸಿಮೆಟ್ರಿಕ್ ಅಂತ ಹೇಳಬೇಕಾದ್ರೆ ಕಂಡೀಷನ್ ಏನು? ಇಫ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇಫ್ ಅಂತಂದ್ರೆ ಇದ್ರೆ, ಒಂದು ವೇಳೆ ಏನು, ಇಫ್ ಎ, ಬಿ ಬಿಲಾಂಗ್ಸ್ ಟು ಆರ್, ಒಂದು ವೇಳೆ ಎ, ಬಿ ಅನ್ನೋದು ರಿಲೇಷನ್ ಅಲ್ಲಿ ಇದ್ರೆ, ಅದಿಲ್ಲ ಅಂದ್ರೆ ಕ್ವಶನ್ ಬರಲ್ಲ. ಒಂದು ವೇಳೆ ಎ, ಬಿ ಅನ್ನೋ ಯಾವುದೋ ಒಂದು ಆರ್ಡರ್ಡ್ ಪೇರು ರಿಲೇಷನ್ ಅಲ್ಲಿ ಇದ್ರೆ ದೆನ್ ಬಿ, ಏನು ರಿಲೇಷನ್ ಇರಬೇಕಂತೆ. ಬಿ, ಏನುವೆ ರಿಲೇಷನ್ ಅಲ್ಲಿ ಇರಬೇಕು. ಆ ತರ ಬಂದ್ರೆ ಮಾತ್ರ ಇಟ್ ಇಸ್ ಸಿಮೆಟ್ರಿಕ್. ಈಗ ಎ, ಬಿ ರಿಲೇಷನ್ ಅಲ್ಲೇ ಇಲ್ಲ ಸರ್, ಏನ್ ಮಾಡೋದು? ಕ್ವಶನೇ ಬರಲ್ಲ. ಯಾಕಂದ್ರೆ ಅವ್ನು ಹೇಳೋದೇ ಕಂಡೀಷನ್ ಅದು, ಇಫ್ ಎ, ಬಿ ಬಿಲಾಂಗ್ಸ್ ಟು ಆರ್ ಅಂದ್ರೆ ಮೊದಲು ಎ, ಬಿ ರಿಲೇಷನ್ ಅಲ್ಲಿ ಇದ್ರೆ ಮಾತ್ರ ಮುಂದಕ್ಕೆ ಪ್ರೊಸೀಡ್ ಆಗೋದು. ದೆನ್ ಇಲ್ಲಾಂದ್ರೆ ಪ್ರೊಸೀಡೇ ಇಲ್ಲ. ಇಫ್ ಎ, ಬಿ ಬಿಲಾಂಗ್ಸ್ ಟು ಆರ್, ಒಂದು ವೇಳೆ ಎ, ಬಿ ರಿಲೇಷನ್ ಅಲ್ಲಿ ಇದ್ರೆ ದೆನ್ ಬಿ, ಏನು ರಿಲೇಷನ್ ಅಲ್ಲಿ ಇರಲೇಬೇಕು. ಅದಿದ್ರೆ ಸಿಮೆಟ್ರಿಕ್ ರಿಲೇಷನ್, ಇಲ್ಲ ಅಂದ್ರೆ ಸಿಮೆಟ್ರಿಕ್ ರಿಲೇಷನ್ ಅಲ್ಲ. ಏನು? ಫಾರ್ ಆಲ್ ಎ, ಬಿ ಆ ಎರಡು ಎಲಿಮೆಂಟ್ಸು ಎ ಸೆಟ್ ಅಲ್ಲಿ ಇರಬೇಕು ಅಷ್ಟೇನೆ. ಲಾಸ್ಟ್ ಒನ್ ಟ್ರಾನ್ಸಿಟಿವ್ ರಿಲೇಷನ್. ಏನ್ ಟ್ರಾನ್ಸಿಟಿವ್ ರಿಲೇಷನ್ ಹೇಳುತ್ತೆ? ಇದು ಸ್ವಲ್ಪ ಎಕ್ಸ್ಟೆನ್ಷನ್ ಪಾರ್ಟ್ ಆಫ್ ಸಿಮೆಟ್ರಿಕ್. ರಿಲೇಷನ್ ಆರ್, ಯಾವುದೋ ಒಂದು ರಿಲೇಷನ್ ಅನ್ನ ಆನ್ ದ ಸೆಟ್ ಎ ಸೆಟ್ ಅಲ್ಲಿ ನಾವು ಟ್ರಾನ್ಸಿಟಿವ್ ಅಂತ ಹೇಳಬೇಕಾದ್ರೆ ಕಂಡೀಷನ್ ಏನಪ್ಪಾ ಅಂದ್ರೆ, ಇಫ್ ಎ, ಬಿ ರಿಲೇಷನ್ ಅಲ್ಲಿ ಇರಬೇಕು, ಬಿ, ಸಿನೂ ರಿಲೇಷನ್ ಅಲ್ಲಿ ಇರಬೇಕು, ದೆನ್ ಎ, ಸಿ ಬಿಲಾಂಗ್ಸ್ ಟು ಆರ್. ನೋಡಿ ತುಂಬಾ ಇಂಪಾರ್ಟೆಂಟ್. ಫಾರ್ ಆಲ್ ಎ, ಬಿ, ಸಿ ಬಿಲಾಂಗ್ಸ್ ಟು ಎ. ನೋಡಿ ಏನಂತ ಹೇಳ್ದ, ತುಂಬಾ ಇಂಪಾರ್ಟೆಂಟ್, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಟ್ರಾನ್ಸಿಟಿವ್ ರಿಲೇಶನ್ಶಿಪ್ ಏನಂತ ಹೇಳ್ತಾನೆ, ರಿಲೇಷನ್ ಆರ್ ಇನ್ ದ ಸೆಟ್ ಎ ಈಸ್ ಸೆಟ್ ಟು ಬಿ ಟ್ರಾನ್ಸಿಟಿವ್. ಯಾವಾಗ ಟ್ರಾನ್ಸಿಟಿವ್ ಆಗುತ್ತೆ ಅಂದ್ರೆ, ಇಫ್ ಕಂಡೀಷನ್ ತುಂಬಾ ಇಂಪಾರ್ಟೆಂಟ್, ಎ, ಬಿನೂ ರಿಲೇಷನ್ ಅಲ್ಲಿ ಇರಬೇಕು. ಇಫ್ ಎ, ಬಿ ಬಿಲಾಂಗ್ಸ್ ಟು ಆರ್, ಎ, ಬಿನೂ ರಿಲೇಷನ್ ಅಲ್ಲಿ ಇರಬೇಕು. ಹಾಗೆ ಬಿ, ಸಿನೂ ರಿಲೇಷನ್ ಅಲ್ಲಿ ಇರಬೇಕು. ಅಂದ್ರೆ ನೋಡಿ ಇಲ್ಲಿ ಎರಡು ಕೋಆರ್ಡಿನೇಟ್ ಇದೆಯಲ್ಲ, ಈ ಎರಡು ಕೋಆರ್ಡಿನೇಟ್ ಅಲ್ಲಿ ಬಿ ಇಸ್ ದ ಸೆಕೆಂಡ್ ಕೋಆರ್ಡಿನೇಟ್, ಅದು ಎಂಡ್ ಆಗಿರುತ್ತೆ. ಆ ಎಂಡ್ ಆಗಿರೋ ಸೆಕೆಂಡ್ ಕೋಆರ್ಡಿನೇಟ್ ಇಂದ ಇನ್ನೊಂದ್ಸಲಿ ಶುರುವಾಗಿರ್ಬೇಕು, ಇನ್ನೊಂದು ಆರ್ಡರ್ ಪೇರು. ಸೊ ಇಲ್ಲಿ ಸರ್ ಈಗ 5, 3 ಇದೆ, ಇಲ್ಲಿ 3 ಇಂದ ಎಲ್ಲೂ ಶುರುನೇ ಆಗಿಲ್ಲ ಅಂದ್ರೆ ಬರಲ್ಲ. ಅದಕ್ಕೆ ಅವ್ನು ಕ್ಲಿಯರ್ ಆಗಿ ಹೇಳ್ತಿರೋದು, ಎ, ಬಿ ರಿಲೇಷನ್ ಅಲ್ಲಿ ಇದ್ದು ಬಿ, ಸಿನೂ ರಿಲೇಷನ್ ಅಲ್ಲಿ ಇರ್ಬೇಕಂದ್ರೆ ಅರ್ಥ
ಇಲ್ಲಿ ಯಾವುದರಿಂದ ಎಂಡ್ ಆಗಿರುತ್ತೋ ಇಲ್ಲಿ ಅದರಿಂದ ಶುರುವಾಗಿರಬೇಕು. ಆ ರೀತಿ ಎರಡು ಆರ್ಡರ್ ಪೇರ್ ನಮಗೆ ಸಿಕ್ಕಿದ್ರೆ ದೆನ್ ಅದಕ್ಕೆ ಅವನು ಹೇಳ್ತಾನೆ, ಇಫ್ ಎ ಕಮ ಬಿ ರಿಲೇಷನಲ್ಲಿದ್ದು ಬಿ ಕಮ ಸಿ ರಿಲೇಷನಲ್ಲಿ ಇದ್ದರೆ ಸಿಕ್ಕಿದ್ರೆ ದೆನ್ ಎ ಮತ್ತೆ ಸಿ ರಿಲೇಷನಲ್ಲಿ ಇರಬೇಕಂತೆ. ಎ ಮತ್ತೆ ಸಿ ರಿಲೇಷನಲ್ಲಿ ಇರಬೇಕು. ಆ ಥರ ಇದ್ದರೆ ದೆನ್ ವಿ ಸೇ ಇಟ್ ಈಸ್ ಸೆಟ್ ಟು ಬಿ ಟ್ರಾನ್ಸಿಟಿವ್. ಯಾವಾಗ ಎ ಕಮ ಬಿ ಕಮ ಸಿ 3 ಎಲಿಮೆಂಟ್ಸು ಸೆಟ್ಟಲ್ಲಿರುತ್ತೆ. ಸೆಟ್ಟಲ್ಲಿದ್ದಾಗ ಎ ಕಮ ಬಿ ಕಮ ಸಿ ಆರ್ ದ 3 ಎಲಿಮೆಂಟ್ಸ್ ಆಫ್ ದ ಸೆಟ್. ಸೊ ನೋಡಿ, ಇನ್ನೊಂದ್ಸಲ ಹೇಳ್ತೀನಿ, ಎಂಪ್ಟಿ ರಿಲೇಷನ್. ಒಂದು ರಿಲೇಷನನ್ನು ನಾವು ಎಂಪ್ಟಿ ಅಂತ ಹೇಳಬೇಕಾದ್ರೆ ನೋ ಎಲಿಮೆಂಟ್ ಆಫ್ ಸೆಟ್ ಎ ಮಸ್ಟ್ ಬಿ ರಿಲೇಟೆಡ್ ಟು ಎನಿ ಎಲಿಮೆಂಟ್ ಆಫ್ ಸೆಟ್ ಎ. ಅಂದರೆ ಯಾವುದೇ ಎಲಿಮೆಂಟ್ ಆಫ್ ಎ ಜೊತೆ ಸಂಬಂಧ ಹೊಂದಿಲ್ಲ ಅಂತ ಹೇಳಿದ್ರೆ ಎಂಪ್ಟಿ ರಿಲೇಷನ್. ಅದು ನಲ್ ಸೆಟ್, ಇಟ್ ಈಸ್ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಎ. ನೆಕ್ಸ್ಟು ಯೂನಿವರ್ಸಲ್. ಸೆಟ್ ಎ ಅಲ್ಲಿರೋ ಎಲ್ಲ ಎಲಿಮೆಂಟ್ಸು ಸೆಟ್ ಎ ಅಲ್ಲಿರೋ ಎಲ್ಲ ಎಲಿಮೆಂಟ್ಗಳ ಜೊತೆ ರಿಲೇಷನ್ಶಿಪ್ನ ಹೊಂದಾಗ ಅದನ್ನು ಯೂನಿವರ್ಸಲ್ ಅಂತ ಕರಿತೀವಿ. ಆಗ ರಿಲೇಷನ್ಶಿಪ್ ಆ್ಯಂಡ್ ಎ ಕ್ರಾಸ್ ಎ ಅಂದರೆ ಕಾರ್ಟಿಷಿಯನ್ ಪ್ರಾಡಕ್ಟ್ ಎರಡೂ ಸೇಮ್ ಆಗಿರುತ್ತೆ. ರಿಫ್ಲೆಕ್ಸಿವ್ ಆಗಬೇಕಾದ್ರೆ ಅದೇ ಎಲಿಮೆಂಟ್ ಜೊತೆ ರಿಲೇಷನ್ಶಿಪ್ನ ಹೊಂದಬೇಕು. ಅಂದರೆ ಎ ಕಮ ಎ ಆ ಥರ. ಸೊ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ ಸೆಟ್ಟಲ್ಲಿರೋ ಪ್ರತಿ ಎಲಿಮೆಂಟು ಆ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಬೇಕು, ಆಗ ರಿಫ್ಲೆಕ್ಸಿವ್. ಸಿಮೆಟ್ರಿಕ್ ಹೇಳಬೇಕಾದ್ರೆ ಎ ಕಮ ಬಿ ಅನ್ನೋದು ರಿಲೇಷನಲ್ಲಿ ಇದ್ದರೆ ಬಿ ಕಮ ಏನು ರಿಲೇಷನಲ್ಲಿ ಇರಬೇಕು. ತುಂಬ ಇಂಪಾರ್ಟೆಂಟ್. ಎ ಕಮ ಬಿ ರಿಲೇಷನಲ್ಲಿ ಇರಲಿಲ್ಲ ಅಂದರೆ ಕ್ವಶನ್ನೇ ಬರಲ್ಲ. ಇದ್ರೆ ಮಾತ್ರ ಬಿ ಕಮ ಎ ರಿಲೇಷನಲ್ಲಿ ಇರಲೇಬೇಕು. ಆ ಥರ ಬಂದರೆ ಮಾತ್ರ ಸಿಮೆಟ್ರಿಕ್. ನೆಕ್ಸ್ಟ್ ಟ್ರಾನ್ಸಿಟಿವ್. ಎ ಕಮ ಬಿ ರಿಲೇಷನಲ್ಲಿದ್ದು ಬಿ ಕಮ ಸಿನೂ ರಿಲೇಷನಲ್ಲಿದ್ದರೆ ಆಗ ಮಾತ್ರ ಎ ಕಮ ಸಿ ರಿಲೇಷನಲ್ಲಿ ಇರಬೇಕು. ಇದ್ದರೆ ಟ್ರಾನ್ಸಿಟಿವ್, ಇಲ್ಲ ಅಂದರೆ ಟ್ರಾನ್ಸಿಟಿವ್ ಅಲ್ಲ. ಲಾಸ್ಟ್ ಒನ್, ಈಕ್ವಿವೆಲೆನ್ಸ್ ರಿಲೇಷನ್. ಆರನೇದು ಈಕ್ವಿವೆಲೆನ್ಸ್ ರಿಲೇಷನ್. ಏನು ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಹೇಳಿದ್ರೆ, ರಿಲೇಷನ್ ಆರ್ ಇನ್ ದ ಸೆಟ್ ಎ ಸೆಟ್ ಮೇಲೆ ಆರ್ ಅನ್ನೋ ರಿಲೇಷನನ್ನು ನಾವು ಈಕ್ವಿವೆಲೆನ್ಸ್ ಅಂತ ಹೇಳಬೇಕಾದ್ರೆ ಇಟ್ ಮಸ್ಟ್ ಬಿ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ಯಾವ ಒಂದು ರಿಲೇಷನ್ನು ರಿಫ್ಲೆಕ್ಸಿವೂ ಆಗಿ ಸಿಮೆಟ್ರಿಕ್ಕೂ ಆಗಿ ಟ್ರಾನ್ಸಿಟಿವೂ ಆಗುತ್ತೋ, ಈ ಮೂರೂ ರಿಲೇಷನ್ಸ್ನ ಯಾವುದು ಸ್ಯಾಟಿಸ್ಫೈ ಮಾಡುತ್ತೋ ಅಂಥ ಒಂದು ರಿಲೇಷನನ್ನು ನಾವು ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ ಇದು? ಸೊ ದೀಸ್ ಆರ್ ದ ಬೇಸಿಕ್ಸ್ ಆಫ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ದಟ್ ಯು ನೀಡ್ ಟು ನೋ. ಇದನ್ನು ಇನ್ನೊಂದ್ಸಲಿ ನೀಟಾಗಿ ಎಲ್ಲದನ್ನು ಓದ್ಕೊಂಡು ನೀಟಾಗಿ ಕರೆಕ್ಟಾಗಿ ಡೆಫಿನೇಷನ್ಸ್ನ ಅರ್ಥ ಮಾಡ್ಕೊಳ್ಳಿ. ಇದು ಅರ್ಥ ಆದ ತಕ್ಷಣ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರ ಮೇಲೆ ರಿಲೇಟ್ ಆಗಿರೋ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡೋಣ. ಅರ್ಥ ಆಯ್ತಾ? ಥ್ಯಾಂಕ್ ಯು.